ಇನ್ನು ಮುಂದೆ ಮಕ್ಕಳ ಹಾಜರಾತಿಗೆ ಫೇಸ್ ರೆಕಗ್ನೈಸೇಷನ್ ಕಡ್ಡಾಯ ಆಗುತ್ತೆ. ವಿದ್ಯಾರ್ಥಿಗಳ ಹಾಜರಾತಿ ತಪ್ಪದಂತೆ ಈ ತಂತ್ರಾಂಶ ಜಾರಿಯಾಗುತ್ತೆ. 2026-27ನೇ ಸಾಲಿನಿಂದಲೇ ಫೇಸ್ ರೆಕಗ್ನೈಸೇಷನ್ ತಂತ್ರಜ್ಞಾನ ಜಾರಿಯಾಗುತ್ತೆ. AI ಆಧಾರಿತ ತಂತ್ರಜ್ಞಾನ ಹಾಜರಾತಿ ಕಡ್ಡಾಯಗೊಳಿಸಿದ ಸರ್ಕಾರ. ಅನುದಾನಿತ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಕಡ್ಡಾಯ ಜಾರಿಯಾಗುತ್ತೆ. 2.16 ಕೋಟಿ ವೆಚ್ಚದಲ್ಲಿ ಫೇಸ್ ರೆಕಗ್ನೈಸೇಷನ್ ತಂತ್ರಜ್ಞಾನ ಅಭಿವೃದ್ಧಿ ಮಾಡಲಾಗಿದೆ. ಮೇ ತಿಂಗಳ ಒಳಗೆ ಎಲ್ಲ ಶಾಲೆಗಳಲ್ಲಿ AI ಮೊಬೈಲ್ ಆ್ಯಪ್ ಅನುಷ್ಠಾನ ಮಾಡಬೇಕು. ಇನ್ನು ಸ್ಯಾಟ್ಸ್ ತಂತ್ರಾಂಶದ ಮೂಲಕ ಪೋಷಕರು ಹಾಜರಾತಿಯನ್ನು ಚೆಕ್ ಮಾಡ್ಕೊಳ್ಬೋದು ಮನೇಲಿ ಕೂತ್ಕೊಂಡು. ಇನ್ನು ಮುಂದೆ ಶಿಕ್ಷಕರ ಹಾಜರಾತಿಗೂ ಕೂಡ ಈ ಫೇಸ್ ರೆಕಗ್ನೈಸೇಷನ್ ತಂತ್ರಜ್ಞಾನ ಇರುತ್ತೆ. ಶಿಕ್ಷಕರು ಕೂಡ ಈ ತಂತ್ರಜ್ಞಾನದ ಮೂಲಕ ಹಾಜರಾತಿಯನ್ನು ಕೊಡಬೇಕಾಗಿದೆ. ಈಗ ಟೀಚರ್ಸಿಗೆ ಫೇಶಿಯಲ್ ಅಟೆಂಡೆನ್ಸ್ ತಂದ್ವಿ. ಈಗ ನೆಕ್ಸ್ಟ್ ಮಕ್ಕಳಿಗೆ ಫೇಶಿಯಲ್ ಅಟೆಂಡೆನ್ಸ್ ಪ್ರೈವೇಟ್ ಶಾಲೆಯಲ್ಲಿ ತೊಗೊಂಡ್ರೆ ಅವ್ರಿಗೂ ಒಳ್ಳೇದು, ನಮಗೂ ಒಳ್ಳೇದು, ಅನುದಾನಿತ ಶಾಲೆಗೂ ಒಳ್ಳೇದು. ನಮ್ಮ ರಾಜ್ಯದಲ್ಲಿ ಕರೆಕ್ಟಾಗಿ ಗೊತ್ತಾಗುತ್ತೆ, ಎಲ್ಲ ಸ್ಥಿತಿ ಬರುತ್ತೆ. ಫೇಶಿಯಲ್ ಬಂದ್ಬಿಟ್ರೆ ಮಕ್ಕಳು ಎಷ್ಟೊತ್ತಿಗೆ ಬಂದರು ಹೋದ್ರು ಎಲ್ಲ ಶಾಲೆಯಲ್ಲಿ ಗೊತ್ತಾಗಬೇಕಲ್ಲ. ಒಂದು ಟಾಯ್ಲೆಟಿಗೆ ಹೋಗಿ ಬಂದ್ರೇನು ಎಷ್ಟೊತ್ತು ಟಾಯ್ಲೆಟಲ್ಲಿದ್ದರು, ಹೊರಗೆ ಬಂದರು, ಎಷ್ಟು ಗಂಟೆ ಒಳಗೆ ಬಂದರು, ಆ ಫೆಸಿಲಿಟಿ ಇನ್ನೊಂದು ಇವತ್ತು ನಾಳೆ ಆಗಲಿಲ್ಲ ಅಂದರೆ 2 years ಆದಮೇಲೆ ಸರ್ಕಾರಿ ಶಾಲೆಯಲ್ಲೂ ಇರಬೇಕಲ್ವಾ. ಈಗ ಮೊನ್ನೆ ಕ್ಯಾಬಿನೆಟಲ್ಲೆಲ್ಲ ಪಾಸ್ ಆಯಿತು. ನೀವು ನೆಕ್ಸ್ಟ್ ಫೇಶಿಯಲ್ ತಂದ್ಬಿಟ್ರೆ ಎಲ್ಲಿ ಇವ್ರ ಫೇಶಿಯಲಲ್ಲಿ ಯಾವಾಗ ಅಟೆಂಡೆನ್ಸ್ ಆದ್ರೂ ರೆಕಾರ್ಡ್ ಆಗಿಬಿಡುತ್ತೆ. ನೀವು ತಲೆನೇ ಕೆಡ್ಸ್ಕೊಳ್ಳೋದು ಬೇಡ. ಟೀಚರ್ಸಿಗೆ SDMC ಅವ್ರಿಗೆ ಕೆಲಸನೇ ಇರಲ್ಲ ಜಾಸ್ತಿ. ಯಾರ್ಯಾರು ಅಟೆಂಡೆನ್ಸ್ ತೊಗೊಂಡ್ರು ಏನು ಅಂತ ಆಟೋಮೆಟಿಕ್ ಆಗಿ ಗೊತ್ತಾಗ್ಬಿಡುತ್ತೆ. ಯಾವ ಮಕ್ಕಳು ಯಾವ ಸಬ್ಜೆಕ್ಟಿಗೆ ಕ್ಲಾಸಲ್ಲಿ ಇರಲಿಲ್ಲ, ಯಾಕಂದರೆ ಕಾಲೇಜಲ್ಲಿ ಬಂಕ್ ಹೊಡಿಬೋದು ನಾವು ಒಂದು ಪೀರಿಯಡಿಂದ ಇನ್ನೊಂದು ಪೀರಿಯಡ್, ಅದು ಗೊತ್ತಾಗ್ಬಿಡುತ್ತೆ ಇವಾಗ. ಈಗ ಟೀಚರ್ಸಿಗೆ ಫೇಶಿಯಲ್ ಅಟೆಂಡೆನ್ಸ್ ತಂದ್ವಿ. ಈಗ ನೆಕ್ಸ್ಟ್ ಮಕ್ಕಳಿಗೆ ಫೇಶಿಯಲ್ ಅಟೆಂಡೆನ್ಸ್ ಪ್ರೈವೇಟ್ ಶಾಲೆಯಲ್ಲಿ ತೊಗೊಂಡ್ರೆ ಅವ್ರಿಗೂ ಒಳ್ಳೇದು, ನಮಗೂ ಒಳ್ಳೇದು, ಅನುದಾನಿತ ಶಾಲೆಗೂ ಒಳ್ಳೇದು. ನಮ್ಮ ರಾಜ್ಯದಲ್ಲಿ ಕರೆಕ್ಟಾಗಿ ಗೊತ್ತಾಗುತ್ತೆ, ಎಲ್ಲ ಸ್ಥಿತಿ ಬರುತ್ತೆ. ಫೇಶಿಯಲ್ ಬಂದ್ಬಿಟ್ರೆ ಮಕ್ಕಳು ಎಷ್ಟೊತ್ತಿಗೆ ಬಂದರು ಹೋದ್ರು ಎಲ್ಲ ಶಾಲೆಯಲ್ಲಿ ಗೊತ್ತಾಗಬೇಕಲ್ಲ. ಒಂದು ಟಾಯ್ಲೆಟಿಗೆ ಹೋಗಿ ಬಂದ್ರೇನು ಎಷ್ಟೊತ್ತು ಟಾಯ್ಲೆಟ್